ವೆಲ್ಕಮ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ನಂದೊಂದು ಶಾಂಪು ಎಲ್ಲರಿಗೂ ಅಷ್ಟು ಖುಷಿ ಆಗ್ತಾ ಇತ್ತಲ್ಲ, ಇನ್ನೊಂದು ಸ್ವಲ್ಪ ಲೈಕ್ ಮಾಡುವ ಹೇಳಿ ಒಂದು ತಲೆಗೆ ಹೊಡೆದಿತ್ತು ನನಗೆ. ಅದಕ್ಕೆ ಒಂದು ಕಾಯಿ ಹಾಕಿದರೆ ಹೇಗೆ ಹಾಕ್ಬೋದು ಶಾಂಪು ಹೇಳಿ ಕಾಯಿ ಹಾಕಿ ನಾನೊಂದು ನಿನ್ನೆ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಒಂದು 1 ಲೀಟ್ರ್ ಶಾಂಪು ಮಾಡಿ ಕಾಯಿ ಅರ್ಧ ಹಾಕಿ ಶಾಂಪು ಮಾಡಿದ್ದು ನೋಡಿ. ನನ್ನ ಕೂದಲೆಲ್ಲ ಎಷ್ಟು ಲೈಕ್ ಆಯ್ತು ನೋಡಿ. ನಾನು ಆಗ್ತಾ ಇತ್ತು ಇಂದು ಹಾಕಿದ ಮೇಲೆ ಅಂತೂ ಇನ್ನು ಸೂಪರ್ ಆಯ್ತು ನನ್ನ ಕೂದಲು. ನಾನು ನೋಡೋ ಒಂದ್ಸಲ ಕಾಯಿ ಹಾಲು ಹಾಕಿ ಶಾಂಪು ಮಾಡುವ ಹೇಳಿ ಒಂಥರ ಕಂಡೀಷನರ್ ಹಾಕಿದ್ರೆ, ಆದರೆ ನಂದೇ ಹೇಗೋ ಏನು ಮಿಸ್ಟೇಕೇ ಇಲ್ಲ ಫ್ರೆಂಡ್ಸ್. ನಾನೇನು ಇವತ್ತು 40 ವರ್ಷದಿಂದ ನಾನು ನಂದೇ ಶಾಂಪು ಅಂದರೆ ಫಸ್ಟ್ ಹೇರ್ ಕೇರ್ ಪೌಡರು, ಈಗ ಹೊಸದಾಗಿ ಶಾಂಪು ಶುರು ಮಾಡಿದ್ನಲ್ಲ ಶಾಂಪು ಹಾಕ್ತಾ ಇದ್ದೆ. ಅಂಗಡಿ ಶಾಂಪು ಇವತ್ತಿನವರೆಗೆ ಒಂದು 40 ವರ್ಷದ ನನ್ನ ಕೂದಲು ಮುಸಲೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ನೋಡೋ ಈ ಶಾಂಪು ಕೊಟ್ಟ ಮೇಲೆ ಕೆಲವರಿಗೆಲ್ಲ ಹೇರ್ ತುಂಬ ಡ್ಯಾಮೇಜ್ ಆಗಿರುತ್ತಲ್ಲ, ಅವರಿಗೆಲ್ಲ ಹೇಗಾಗುತ್ತೆ ನೋಡು. ಅಂತೂ ನನ್ನ ಶಾಂಪು ಅಂತೂ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇತ್ತಲ್ಲ. ಈ ಕಾಯಿ ಹಾಲು ಹಾಕಿದ್ದು ಶಾಂಪು ಸಹ ಇನ್ನು ಹೇಗಾಗುತ್ತೆ ನೋಡುವ ಹೇಳಿ ಫ್ರೆಂಡ್ಸ್, ಇನ್ನೂ ಒಳ್ಳೇದು ಮಾಡುವ ಹೇಳಿ. ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್, ನನ್ನ ಫೇಸ್ ಕ್ರೀಮ್ ಸಹ ಹಾಗೆ ಒಂಚೂರು ಕಲರ್ ಚೇಂಜ್ ಆದರೆ ಅದರಿಂದ ಏನು ತಲೆಬಿಸಿ ಮಾಡಬೇಡ ಫ್ರೆಂಡ್ಸ್. ನಾನು ಹಾಕೋದಕ್ಕೆ ಬೆಣ್ಣೆ, ವರ್ಜಿನ್ ಕೊಕೊನಟ್ ಆಯಿಲ್, ನಾನೇ ಮಾಡಿದ್ದು ಸಾಸಿವೆ ಎಣ್ಣೆ, ನಾನೇ ಮಾಡಿದ್ದು ಮನೇಲಿ ತೆಗೆದು ಎಳ್ಳೆಣ್ಣೆ, ಇದಿಷ್ಟೇ ಹಾಕೋದು ಫ್ರೆಂಡ್ಸ್ ಅದಕ್ಕೆ. ಆಮೇಲೆ ನಾನು ಹಾಕೋ ಐಟಮ್ಸ್ ಇತ್ತಲ್ಲ, ಫ್ಲವರ್ಸ್ ಮತ್ತು ಏನೆಲ್ಲ ಹಾಕ್ನಲ್ಲ, ಅದು ಕೆಲವರು ಹೆಚ್ಚು ಕೆಲವು ಕಡಿಮೆ ಆಗುವಾಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಅದರಿಂದ ಏನು ತಲೆಬಿಸಿ ಮಾಡಬೇಡ. ನಾನಂತೂ ಪುಸ್ತಕಟೆ ಅಂದ್ರೆ ಒಂದ್ಸಲ ಹೆಸರು ಬಂದ ಮೇಲೆ ಅದು ಹಾಳು ಮಾಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಫ್ರೆಂಡ್ಸ್. ಏನಾದ್ರು ಇನ್ನಿನ್ನು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಬಿಟ್ಟರೆ ಇನ್ನು ಹಾಳಂತೂ ಮಾಡೋದಿಲ್ಲ. ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಶಾಂಪು ಮಾಡಿದೆ ಹೇಗೆ ಅಂತ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ತೆಂಗಿನಕಾಯಿ ತುರಿದಿಟ್ಕೊಂಡಿದೆ ನೋಡಿ. ಸರಿ ಒಂದು 3 ಕಾಯಿ ತೆಂಗಿನಕಾಯಿ ತುರಿದಿಟ್ಕೊಂಡಿದೆ. ಲೆಮನ್ ಗ್ರಾಸ್, ಮದರಂಗಿ, ಪಚ್ಚಕೊರಳು, ಬೇವಿನ ಎಲೆ, ಉರ್ಗ, ಗರ್ಗ ನೋಡಿ ಫ್ರೆಂಡ್ಸ್, ನೆಲೆನೆಲ್ಲಿ, ಕಹಿಬೇವು, ದಾಸವಾಳ ಎಲೆ, ಪಾರಿಜಾತ, ಹೈಬಿಸ್ಕಸ್, ಇನ್ನೂ ಎಲ್ಲ ಹೂಗಳೆಲ್ಲ ಇತ್ತು ಫ್ರೆಂಡ್ಸ್. ಅದೆಲ್ಲ ಹಾಕಿಬಿಡ್ತೇನೆ ನಾನು, ಸುಮ್ಮನೆ ತೋರಿಸಿದಷ್ಟೇ. ಅಂತೂ ಈಗ ಮೇಯ್ನ್ ಹಾಕೋದು ನೋಡಿ ತೆಂಗಿನಕಾಯಿ. ಸರಿ ಬೇಯುವಾಗ ಅದ್ರದ್ದೆಲ್ಲ ಸತ್ತೋ ಬಿಡೋದು ಫ್ರೆಂಡ್ಸ್. ಹಾಗೆ ಈ ತೆಂಗಿನಕಾಯಿ ಸಾಯ್ಕಂತೆ ಇದನ್ನ ಈಗ ಬಂದು ನೋಡಿ ಒಲೆ ಬೆಂಕಿ ಮಾಡಿ ಇಟ್ಕೊಂಡಿದ್ದೆ, ಇದನ್ನೆಲ್ಲ ಇದಕ್ಕೆ ಹಾಕೊಂಡೆ ನೋಡಿ ಫ್ರೆಂಡ್ಸ್. ತೆಂಗಿನಕಾಯಿ ತುರಿದದ್ದು ಹಾಕಂತ ಇದ್ದೆ ನೋಡಿ, ಫುಲ್ ಹಾಕೊಂಡ್ಬಿಟ್ಟೆ. ಒಂದು 3 ಕಾಯಿ ತೆಂಗಿನಕಾಯಿ ಹಾಕಿದೆ. ಒಂದು 10 ಲೀಟ್ರ್ ಶಾಂಪು ಮಾಡುವ ಹೇಳಿ ನೋಡಿ. ಲೆಮನ್ ಗ್ರಾಸ್ ಹಾಕಂತ ಇದ್ದೆ, ಪಚ್ಚಕೊರಳು, ಅಡಿಗೆ ಬೇವಿನ ಎಲೆ. ನಮಗೆ ದಾಸವಾಳಕ್ಕಿಂತ ಬೆಳ್ಳಂಟಿ ಸೊಪ್ಪು ಹೇಳ್ತಾರಲ್ಲ, ಬಿಳಿ ಎಲೆ ಬರುತ್ತಲ್ಲ, ಅದು ಭಾರಿ ಒಳ್ಳೇದು ಫ್ರೆಂಡ್ಸ್. ಅದು ಈಗ ಸಿಕ್ಕುದಿಲ್ಲ. ಇನ್ನು ನಂಗೆ ಶಾಂಪು ಒಳ್ಳೆ ಡಿಮ್ಯಾಂಡ್ ಬಂತಲ್ಲ, ಮಳೆಗಾಲದಲ್ಲೇ ನಾನು ಅದನ್ನೆಲ್ಲ ಕೊಚ್ಚಿಟ್ಕೊಂಡು ಬಿಡ್ತೆ ಫ್ರೆಂಡ್ಸ್. ಈಗ ದಾಸವಾಳ ಎಲೆ ಹಾಕ್ತಾ ಇದ್ದೆ, ಪಾರಿಜಾತ, ಹೈಬಿಸ್ಕಸ್ ಹಾಕೊಂಡೆ, ಉರ್ಗ, ಗರ್ಗ ಹಾಕೊಂಡೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಲ್ಲಿ ಹಾಕೊಂಡೆ ನೋಡಿ ಫ್ರೆಂಡ್ಸ್, ನೀಮ್ ಹಾಕೊಂಡೆ. ಇದೆಲ್ಲ ಸರಿ ಕೊದಿ ಬರಲಿ ಒಂದ್ಸಲ ಮುಚ್ಚಿ ಇಟ್ಕೊಂಡ್ಬಿಡುವ ಫ್ರೆಂಡ್ಸ್. ವರ್ಜಿನ್ ಕೊಕೊನಟ್ ಆಯಿಲ್ಗೆ ಈಗ ಕಾಯಿ ಹಾಲು ತೆಗೆದು ಇಟ್ಕೊಂಡಿದ್ದೆ. ಫೇಸ್ ಕ್ರೀಮ್ ಫ್ರೆಂಡ್ಸ್ ನನಗೆ ಒಂಚೂರು ಕಡಿಮೆ ಆದಂಗೆ ಆಯಿತು, ಮಾಡಕ್ಕೆ ಹೊರಟಿದೆ ನಾನು. ಅದಕ್ಕೆ ಒಂಚೂರು ಜಾಸ್ತಿ ಮಾಡುವ ಹೇಳಿ ಇದು ವರ್ಜಿನ್ ಕೊಕೊನಟ್ ಆಯಿಲ್ ತೆಗೆದು ಇಟ್ಕೊಂಡಿದ್ದೆ, ಮಾಡುವ ಹೇಳಿ ಹೊರಟಿದ್ದೆ. ಇದನ್ನೆಲ್ಲ ಹಿಂಗೆ ಹಾಕೊಂಡ್ಬಿಡುದು ನೋಡಿ ಫ್ರೆಂಡ್ಸ್. ನಾನು ಆಲ್ರೆಡಿ ಇಲ್ಲೆಲ್ಲ ಮಾಡ್ತಾ ಇದ್ದೆ ಎಣ್ಣೆ, ಇದು ಅಲ್ಲ ಫೇಸ್ ಕ್ರೀಮ್ಗೆ ಕಡಿಮೆ ಅಂತೇಳಿ ಪುನಃ ಒಂಚೂರು ಮಾಡಕ್ಕೆ ಹೊರಟಿದೆ ಫ್ರೆಂಡ್ಸ್. ನೋಡಿ ವರ್ಜಿನ್ ಕೊಕೊನಟ್ ಆಯಿಲ್ ಒಂಚೂರು ಹಾಕಂತ ಹೇಳಿಕೆ ನೋಡಿ. ಇದಿಷ್ಟು ನಂಗೆ ಅಡಿಗೆಗೆಲ್ಲ ಆಗುತ್ತಲ್ಲ ನೋಡಿ ಫ್ರೆಂಡ್ಸ್. ಇದು ಕಲರ್ ಚೇಂಜ್ ಆಗೋದು ಇಷ್ಟೇ ಫ್ರೆಂಡ್ಸ್. ಸಾಸಿವೆ ಮೆಣಸಿನ ತೆಗಿತೆ ನಾನು, ಎಳ್ಳು ತೆಗಿತೆ. ಮೈನ್ ಅದು ಹೆಂಗೋ ಇತ್ತು ಫ್ರೆಂಡ್ಸ್, ಬೆಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ವರ್ಜಿನ್ ಕೊಕೊನಟ್ ಆಯಿಲ್ ನಾನು ಹಾಕೋ ನೋಡಿ. ಈ ಸೊಪ್ಪುಗಳೆಲ್ಲ ಇದೆಲ್ಲ ಇತ್ತಲ್ಲ, ಅದರಿಂದ ಕಲರ್ ಚೇಂಜ್ ಆಗೋದಷ್ಟೇ, ಅದರಿಂದ ಏನಾಗೋದಿಲ್ಲ ಫ್ರೆಂಡ್ಸ್. ನಾನಂತೂ ಇನ್ನೂ ಲಾಯಕ್ ಆಗ್ಬೇಕು ಹೇಳಿ ಪ್ರತಿ ಸತಿ ಮಾಡುವಾಗ ಇನ್ನೊಂದೇ ಆ್ಯಡ್ ಮಾಡ್ತಾ ಇರ್ತೇವೆ ಬಿಟ್ಟು ಏನು ಕಡಿಮೆ ಮಾಡೋದಿಲ್ಲ. ಫೇಸ್ ಕ್ರೀಮ್ ಅಂತೂ ಸೂಪರ್ ಇತ್ತು ಫ್ರೆಂಡ್ಸ್, ನಂದು ಒಳ್ಳೆ ಡಿಮ್ಯಾಂಡ್ಸ ಬಂದೆ, ಅದಕ್ಕೆ ಇನ್ನು ಜಾಸ್ತಿ ಮಾಡ್ತಾ ಇದ್ದೆ ಈ ಸಲ ನೋಡಿ ಫ್ರೆಂಡ್ಸ್. ಇದನ್ನೀಗ ಒಲೆ ಮೇಲೆ ಇಟ್ಕೊಂತೆ, ಒಂದು ಬರೀ ಫೇಸ್ ಕ್ರೀಮು, ಒಂದು ಬರೀ ಶಾಂಪು ಎರಡು ಮಾಡ್ತಾ ಇದ್ದೆ ಫ್ರೆಂಡ್ಸ್. ಇದನ್ನು ಹಚ್ಕೊಂಡಿಲ್ಲ ನೋಡಿ, ಎಷ್ಟು ದಪ್ಪ ರಸ ಬಂದಿದೆ. ಇನ್ನು ಮೆಷಿನಿಗೆ ಹಾಕುವಾಗ ಅದ್ರ ದಪ್ಪ ರಸ ಪೂರ ಬರುತ್ತೆ. ಮೆಷಿನ್ಗೆ ಹಾಕ್ಕೊಂಡೆ ಈಗ ಶಿಪೂರ. ಫ್ರೆಂಡ್ಸ್, ಇದರಲ್ಲಿ ಎಂಥದ್ದು ಏನಾದ್ರು ಇತ್ತ ನೋಡಿ.
ಅಷ್ಟು ಲಾಯಕ್ ಹಿಂಡಿ ಬರ್ತದೆ, ಹಾಗಾಗಿ ಅದು ಅಷ್ಟು ದಪ್ಪ ಆಗೋದು. ಅದು ಎರಟೆಕಾಯಿ ಅಂದರೆ ನೊರೆಕಾಯಿ ಆಗ್ತಲ್ಲ, ಸೋಪ್ ನಟ್ ಅದು ಹಾಕಿಕೊಯ್ ನೋಡಿ, ನೊರೆ ನೋಡಿ, ಅದರದ್ದೇ ನೊರೆ ನೋಡಿ. ತೆಂಗಿನಕಾಯಿ ಹಾಕಿದ ಶಾಂಪು ಸೂಪರ್ ಆಗಿದೆ ಫ್ರೆಂಡ್ಸ್. ಕೂದಲಂತೂ ತುಂಬ ಕಂಡೀಷನರ್ ಹಾಕಿದಾಗೆ ಆಗಿದೆ ಫ್ರೆಂಡ್ಸ್, ಹೈ ಕ್ಲಾಸ್ ಆಗಿದೆ. ಕಾಯಿ ಹಾಕಿದ ಶಾಂಪು ಸಹ ಸೂಪರ್ ಆಗಿದೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಕ್ಕೆ ಮರೆಯಬೇಡಿ. ಥ್ಯಾಂಕ್ ಯು.